ನಮಸ್ಕಾರ ಎಲ್ರಿಗೂ. ಇದರ ಹೆಸರು ತೇಗ ಅಂತ. ಇದು ಒಂದು ರೀತಿಯ ಬೇರು. ನಾರಿನಾಂಶ ಜಾಸ್ತಿ ಇರೋದ್ರಿಂದ ಇದರಲ್ಲಿ B1, B2, B3 ಹಾಗೆ ವಿಟಮಿನ್ A, C ಮತ್ತು ಐರನ್ ಪುಷ್ಕಲವಾಗಿರುತ್ತೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಇದು ಒಂದು ರೀತಿಯ ಆಲ್ ಇನ್ ಒನ್ ಬೆನಿಫಿಟ್ಸ್ ಇರುವಂತಹ ಪೀಚು ಪದಾರ್ಥ. ಇದು ರೋಗನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಜೀರ್ಣಕ್ರಿಯೆ ಸಕ್ರಿಯಗೊಳಿಸಿ ಮಲಬದ್ಧತೆಯ ನಿವಾರಣೆಗೂ ಸಹಾಯ ಮಾಡುತ್ತೆ, ಮೂಳೆಗಳ ಮತ್ತು ಹಲ್ಲಿನ ದೃಢತೆ ಹೆಚ್ಚಿಸುತ್ತೆ, ಮಂಡಿ ನೋವು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಗರ್ಭಿಣಿ ಮತ್ತು ವೃದ್ಧರಿಗಂತೂ ತುಂಬಾ ಒಳ್ಳೆಯದು. ಇದು ತಿನ್ನೋದ್ರಿಂದ ಅವರಿಗೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಿ ಇಮ್ಯುನಿಟಿ ಪವರ್ನ ಹೆಚ್ಚಿಸುತ್ತೆ. ಇದು ಚಿಕ್ಕವರಿಂದ ದೊಡ್ಡವರವರೆಗೂ ಯಾರಾದರೂ ತಿನ್ಬೋದು. ಇಷ್ಟೆಲ್ಲ ಉಪಯೋಗ ಇರೋ ಈ ತೇಗ ಕೇವಲ ಚಳಿಗಾಲದಲ್ಲಿ ಮಾತ್ರ ಸಿಗುತ್ತೆ. ಸೊ ಇದು ಸಿಕ್ಕಿದ್ರೆ ಮಿಸ್ ಮಾಡದೆ ತೊಗೊಂಡು ತಿನ್ನಿ, ಆರೋಗ್ಯವಾಗಿರಿ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಶಿವೋಹಂ.